ಟಿಕೆಟ್ ಪಟ್ಟಿಯಲ್ಲಿ ಮೊದಲನೇ ಅದು ಕರ್ನಾಟಕದ ಮೊದಲನೇ ಹೆಸರು ನಮ್ಮ ಬಿಜಾಪುರ ಪಾರ್ಲಿಮೆಂಟ್ ಕ್ಯಾಂಡಿಡೇಟು ರಾಜು ಆಲ್ಗೂರ್ದಾಗಿದೆ. ಶಿವರಾತ್ರಿಯ ಶುಭ ದಿನದಂದು ಅದು ಘೋಷಣೆ ಆಗಿದೆ. ನಾವು ಅಭಿನಂದನೆ ಸಲ್ಲಿಸ್ತೀನಿ ಅವರಿಗೆ. ಮತ್ತು ನಿಶ್ಚಿತವಾಗಿ ನಾವೆಲ್ಲರೂ ಕೂಡಿ ಅವ್ರನ್ನ ಜನರ ಆಶೀರ್ವಾದದಿಂದ ಅವ್ರನ್ನ ಆರಿಸ್ತರುವಂಥ ಕೆಲಸ ಮಾಡ್ತೀವಿ. ನಮ್ಮೆಲ್ಲರೂ ಒಟ್ಟಾಭಿಪ್ರಾಯ ಆಗಿತ್ತು. ನಂದಾಗಲಿ ಎಲ್ಲ ಶಾಸಕರು ಸಚಿವರ ಶಿವಾನಂದ ಪಾಟೀಲ್ರು, ಯಶವಂತರೇಗೌಡರು, ನಾಡಗೌಡರು, ಮನಗುಳಿ ಅವರು, ನಮ್ಮ ಹಮೀದ್ ಮುಷ್ರೀಫ್ ಅವರು, ಸುಣಗಾರ್ ಅವರು, ಅಲ್ಲೆಲ್ಲ ದೇವರಪ್ಪರಿಗೆ ಉನ್ನತ ಲೀಡರ್ಸು, ವಿಠಲ್ ಕಡಕೊಂಡವ್ರ ಶಾಸಕರು ಎಲ್ಲರೂ ಒಂದೇ ಅಭಿಪ್ರಾಯ ಆಗಿತ್ತು. ರಾಜು ಆಲ್ಗೂರ್ ಅವರು ಅಭ್ಯರ್ಥಿ ಆಗಬೇಕು ಅಂತೇಳಿ. ಹೀಗಾಗಿ ಭಾಳ ವರ್ಷಗಳಿಂದ ಅನೇಕ ದಶಕಗಳಿಂದ ಇವತ್ತೊಂದು ದಿವಸ ಬೇಡಿಕೆ ಆಗಿತ್ತು. ಬಲಗೈ ಪಂಡಗಳು, ದಲಿತ ಬಲಗೈ ಪಂಡ ಏನು ಅಂಬೇಡ್ಕರ ವಾದಿಗಳ ಒಂದು ಇದು ಇತ್ತು. ಅವರಿಗೆ ನಾವು ಜನಸಂಖ್ಯೆಯಲ್ಲಿ ಸುಮಾರು 2.5 ಲಕ್ಷ ಇದೀವಿ, ಜನ ವೋಟರ್ಸ್ ಅದೀವಿ, ನಮಗೆ ಟಿಕೆಟ್ ಕೊಡಬೇಕು ಅಂತೇಳಿ ಆ ಆಶಯ ಹಿಡಿದೆ. ನಿಶ್ಚಿತವಾಗಿ 100ಕ್ಕೆ 100 ನಾವು ಈ ಚುನಾವಣೆಯನ್ನು ನಾವು ಗೆಲ್ತೀವಿ. ರಾಜು ಆಲ್ಗೂರ್ ಅವರು ಸಂಸದರಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಂ, ಮತ್ತೆ ಈಗ ಆಯ್ತು. ಈಗ ಮತ್ತೆ ರಾಜು ಆಲ್ಗೂರಿಂದ ಪ್ರಾರಂಭ ಆಗುತ್ತೆ. 100ಕ್ಕೆ 100ರಷ್ಟು ಯಾವುದೂ ಸಂಶಯ ಇಲ್ಲ. ನೀರಿನ ಸಮಸ್ಯೆ ಆಗಿರ್ಬೋದು, ಕಂಪನಿಗಳಿಗೂ ನೀರಿನ ಸಮಸ್ಯೆ ಆಗ್ತಾ ಇದೆ. ಇಂಥದ್ದಾದ್ರೆ ಅಂತಾರಾಷ್ಟ್ರೀಯ ಕಂಪನಿಗಳು ಬರ್ತಾವಲ್ಲ ಅಂತ ಆಲೋಚಕರು, ಏನು ಅಂತಾರಾಷ್ಟ್ರೀಯ ಕಂಪನಿಗಳು ಹಿಂಗೆ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ನೋಡಿ. ಇದೆಲ್ಲ ಸಮಸ್ಯೆ ಎಲ್ಲ ಕಡೆ ಕೂಡ ಇರೋದೆ. ಈ ಸಲ ಬರಗಾಲ ಇಡೀ ವಿಶ್ವದಲ್ಲಿ ಇದೆ. ಒಂದು ದಿವಸ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಬೆಂಗಳೂರು ನಗರ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದ ಎಲ್ಲ ಕಡೆನೂ ಕೂಡ ಇದ್ದಾವೆ. ಹೀಗಾಗಿ ಆ ನೀರಿನ ಅಭಾವ ಏನಿದೆ ಅದನ್ನು ನಾವು ಅವ್ರಿಗೆ ಮಾಡುವಂಥ ಮಾಡ್ತೀವಿ. ಇಂಡಸ್ಟ್ರೀಸ್ಗೂ ಕೂಡ ಏನು ನೀರಿನ ತೊಂದರೆ ಆಗದ ಹಾಗೆ ನಾವೆಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದೀವಿ. ಮತ್ತು ಒಂದು ಪರ್ಮನೆಂಟ್ ಅಡಿಷನಲ್ ಪ್ಲಾನು ಕೂಡ ನಾವು ಮಾಡ್ತಾ ಇದ್ದೀವಿ. ಡೆಡಿಕೇಟೆಡ್ ಲೈನ್ ಫಾರ್ ಇಂಡಸ್ಟ್ರೀಸ್ನು ಕೂಡ ನಾವು ಅದನ್ನು ಒಂದು ಮಲಪ್ರಭಾ, ಒಂದು ಕೃಷ್ಣ ಮತ್ತು ಒಂದು ಕಾವೇರಿಯಿಂದ ಆ ಒಂದು ಕೆಲಸವನ್ನು ಕೂಡ ನಾವೀಗ ಈಗಾಗಲೇ ತೆಗೆದುಕೊಳ್ಳುವಂಥ ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಇವತ್ತು ಚರ್ಚೆಗಳು ನಡೆದಿದ್ದಾವೆ. ತಪ್ಪೇನಿಲ್ಲ. ಇವತ್ತು ದಲಿತರು CM ಆಗಬೇಕು, ಆ ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ. ಸೂಕ್ತ ಸಂದರ್ಭ ಬಂದಾಗ ಮುಂದೊಂದು ದಿನದಲ್ಲಿ ದಲಿತರು ಮುಖ್ಯಮಂತ್ರಿ ಆಗ ತಪ್ಪೇನಿದೆ. ತಪ್ಪೇನಿದೆ ನಿಶ್ಚಿತವಾಗಿಯೂ ಕೂಡ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.